ನೋಡಿ, ಅಮಾಯಕ ಜೀವ ಬಲಿ ಪಡೆದಿರೋ ಗುಂಡಿ ಇದು. ಅದಕ್ಕೆ ಗುಂಡಿಯೊಳಗಿರೋ ಬೈಕ್ ರಕ್ತದ ಕಲೆ ಸಾಕ್ಷಿ ಹೇಳ್ತಿವೆ. ಇಷ್ಟು ದಿನ ಬಿಎಂಟಿಸಿ ಬಸ್ಸಿಂದ ಸಾವು, ಬಿಬಿಎಂಪಿ ರಸ್ತೆಗೆ ಬಲಿ ಅಂತೆಲ್ಲ ಹೇಳ್ತಾ ಇದ್ವಿ. ಆದ್ರೀಗ ಅಮಾಯಕ ಜೀವಗಳನ್ನ ಬಲಿ ಪಡೆಯೋ ಸಾಲಿಗೆ ಇದೀಗ ಬೆಂಗಳೂರಿನ ಜಲಮಂಡಳಿ ಕೂಡ ಸೇರ್ತಾ ಅನ್ನೋ ಪ್ರಶ್ನೆ ಹುಟ್ಟಿದೆ. ಅದಕ್ಕೆ ಕಾರಣ ಈ ಯುವಕನ ಸಾವು. ಜಲಮಂಡಳಿಯ ದಿವ್ಯ ನಿರ್ಲಕ್ಷ್ಯ, ಗುಂಡಿಗೆ ಬಿದ್ದು ಯುವಕನ ಸಾವು. ಎಸ್, ಈ ಹುಡುಗನ ಹೆಸರು ಸದ್ದಾಂ ಪಾಷಾ ಅಂತ. ಆದ್ರೀಗ ಜಲಮಂಡಳಿ ಮಾಡಿದ ಎಡವಟ್ಟಿಗೆ ಸದ್ದಾಂ ಪಾಷಾ ಪ್ರಾಣವೇ ಹೋಗಿರೋ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಏನಿದು ಗುಂಡಿ ಗಂಡಾಂತರ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಈ ಸದ್ದಾಂ ಪಾಷಾ ಭಾನುವಾರ ರಾತ್ರಿ ತನ್ನ ಸ್ನೇಹಿತರ ಜೊತೆ ಬೈಕಲ್ ಬರ್ತಾ ಇದ್ದ. ದುರಂತ ಏನಂದ್ರೆ, ಈ ಬೈಕಲ್ಲಿ 3 ಜನ ಇದ್ರು. ಬೈಕಲ್ ಬರುವಾಗ 3 ಜನ ಕೊಮ್ಮಗಿಟ್ಟ ಸರ್ಕಲ್ ಬಳಿ ಈ ದೆವ್ವದಂತ ಬೃಹತ್ ಗುಂಡಿಗೆ ಬಿದ್ಬಿಟ್ಟಿದ್ದಾರೆ. ಬೈಕ್ ಸಮೇತ ಗುಂಡಿಗೆ ಬಿದ್ದ ಪರಿಣಾಮ 3 ಪೈಕಿ ಸದ್ದಾಂ ಪಾಷಾಗೆ ತೀವ್ರವಾದ ಪೆಟ್ಟಾಗಿದೆ. ಹೀಗಾಗಿ ಸದ್ದಾಂ ಪಾಷಾ ಜೀವ ಬಲಿಯಾಗಿ ಹೋಗಿದೆ. ಅಷ್ಟಕ್ಕೂ ಸದ್ದಾಂ ಪ್ರಾಣ ಬಲಿ ಪಡೆದ ಗುಂಡಿಯನ್ನ ತೋಡಿದ್ಯಾರು ಅಂದ್ರೆ, ಸದ್ಯ ನಾನು ಆ ಜಾಗದಲ್ಲಿ ಇದ್ದೀನಿ. ಈ ಕಾಮಗಾರಿ ಯಾವುದು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಬೋರ್ಡ್ ಕೂಡ ಹಾಕಿದ್ದಾರೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಜೈಕಾ ಹಣಕಾಸು ಸಹಯೋಗದೊಂದಿಗೆ ಕಾವೇರಿ 5ನೇ ಹಂತದ ಪಶ್ಚಿಮ ಭಾಗದಲ್ಲಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಅನ್ನೋ ಬೋರ್ಡ್ ಅನ್ನು ಹಾಕಿದ್ದಾರೆ. ಸದ್ಯಕ್ಕೆ ಯಾವ ಕಾಮಗಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಗ್ಬೋದು. ಎಷ್ಟು ಆಳ ಇದೆ, ಯಾವ ರೀತಿಯಾಗಿ ಪೈಪನ್ನ ಅಳವಡಿಸೋದಕ್ಕೆ ಇಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇದ್ರು ಅನ್ನೋ ಒಂದು ಚಿತ್ರಣವನ್ನ ನೀವು ನೋಡ್ತಾ ಇರ್ಬೋದು. ಇದೇ ಗುಂಡಿಯನ್ನ ಗಮನಿಸದೆ ನಿನ್ನೆ ದ್ವಿಚಕ್ರ ವಾಹನದಲ್ಲಿ 3 ಯುವಕರು ಬರ್ತಾರೆ. ಏಕಾಏಕಿ ಬ್ಯಾರಿಕೇಡ್ ಹಾಕಿದ್ರು ಕೂಡ ಅದನ್ನ ನೋಡ್ಕೊಳ್ಳದೆ ಈ ಒಂದು ಗುಂಡಿಗೆ ಬಿದ್ದಿರುವಂತದ್ದು. ಹೌದು, ಸದ್ದಾಂ ಪಾಷಾ ತನ್ನಿಬ್ಬರ ಸ್ನೇಹಿತರಾದ ಉಮ್ರಾನ್ ಪಾಷಾ ಹಾಗೆ ಮುಬಾರಕ್ ಪಾಷಾ ಜೊತೆ ಸಂಬಂಧಿಕರ ಮನೆಗೆ ತೆರಳ್ತಾ ಇದ್ದ. ಆದ್ರೀಗ ಸಂಬಂಧಿಕರ ಮನೆಗೆ ಹೋಗ್ಬೇಕಾದವನು ಮಸಣದ ಮನೆ ಸೇರಿದ್ದಾನೆ. ನೀರು ಸರಬರಾಜು ಹಾಗೆ ಒಳಚರಂಡಿ ಮಂಡಳಿಯ ಜೈಕಾ ಹಣಕಾಸು ಸಹಯೋಗದಲ್ಲಿ ಪೈಪ್ಲೈನ್ ಅಳವಡಿಸೋ ಸಲುವಾಗಿ ಈ ಗುಂಡಿ ತೋಡಲಾಗಿತ್ತು. ಆದ್ರೆ ರಾತ್ರಿ ಹೊತ್ತಲ್ಲಿ ಈ ಗುಂಡಿಯನ್ನ ಬೈಕ್ನಲ್ಲಿದ್ದ 3 ಜನ ಗಮನಿಸಿರ್ಲಿಲ್ಲ. ಹೀಗಾಗಿ ಗುಂಡಿಗೆ ಬಿದ್ದ 3 ಪೈಕಿ ಓರ್ವ ಸಾವನ್ನಪ್ಪಿದ್ದಾನೆ. ಇನ್ನುಳಿದಂತೆ 2 ಗಂಭೀರವಾದ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇತ್ತ ಯುವಕನ ಸಾವಿಗೆ ಜಲಮಂಡಳಿಯೇ ಕಾರಣ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಇಷ್ಟು ದೊಡ್ಡ ಗುಂಡಿ ಇದ್ರೂ ಕೇವಲ ಒಂದೇ ಒಂದು ಬ್ಯಾರಿಕೇಡ್ ಇಡಲಾಗಿತ್ತು. ಜೊತೆಗೆ ಸಂಪೂರ್ಣ ರಸ್ತೆಯಲ್ಲಿ ಯಾವುದೇ ಬೀದಿ ದೀಪಗಳು ಕೂಡ ಇಲ್ಲ. ಹೀಗಿರುವಾಗ ಕಾಮಗಾರಿ ನಡೆಸೋರು ಗುಂಡಿ ಕಾಣುವಂತೆ ವ್ಯವಸ್ಥೆ ಮಾಡಬೇಕಿತ್ತು. ಹೀಗಾಗಿ ಜಲಮಂಡಳಿಯ ನಿರ್ಲಕ್ಷ್ಯಕ್ಕೆ ಅಮಾಯಕನ ಜೀವ ಹೋಯ್ತು ಅಂತ ಜನ ಕಿಡಿಕಾರಿದ್ದಾರೆ. ಬೋಲ್ಡ್ ಹಾಕಿಲ್ಲ, ಬ್ಯಾಂಡಿಕೇಟರ್ ಹಾಕಿದ್ರು, ಅರ್ಧ ಹಾಕಿದ್ದಾರೆ. ಅರ್ಧ ಹಾಕಿದ್ದು ಇವಾಗ ಬೆಳಗ್ಗೆ ಹಾಕಿರೋದು. ಇದೆಲ್ಲ ಬೆಳಗ್ಗೆ ಹಾಕಿರೋದು. ಇದು ಯಾವುದು ಇರಲಿಲ್ಲ, ಹಂಗಾಗಿ ಅವರು ಬಿದ್ದಿರೋದು. ಇದಾಗಲೇ 3 ತಿಂಗಳಿಂದ ನಡೀತದೆ. ಸಮಸ್ಯೆ ಅಂದರೆ ರೋಡು ಆ ಕಡೆಯಿಂದ ಅಲ್ಲೂ ಬ್ಯಾಂಡಿಕೇಟರ್ ಹಾಕಿದ್ದಾರೆ. ಅವರು ಸೈಡಲ್ಲಿ ಬರಕ್ಕೆ ಹೋಗಿ ಸೀದಾ ಬಂದು ಬಿದ್ದಿದ್ದಾರೆ. ಇನ್ನು ಘಟನೆ ಬಗ್ಗೆ ಮಾತನಾಡಿರೋ ಜಲಮಂಡಳಿ ಅಧ್ಯಕ್ಷ, ಜಲಮಂಡಳಿ ಕಡೆಯಿಂದ ಯಾವುದೇ ನಿರ್ಲಕ್ಷ್ಯ ಆಗಿಲ್ಲ. ನಗರಕ್ಕೆ ನೀರ್ ಕೊಡಬೇಕು ಅಂತ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾ ಇದೀವಿ. ಮಾನವೀಯತೆ ದೃಷ್ಟಿಯಿಂದ ಮೃತಪಟ್ಟವರಿಗೆ ಪರಿಹಾರ ಕೊಡೋದ್ರ ಬಗ್ಗೆ ಕೂಡ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಘಟನೆ ಆಕಸ್ಮಿಕವಾಗಿ ಆಗಿದೆ. ಈ ಒಂದು ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ಆದರೆ BWSSB ವತಿಯಿಂದ ಮತ್ತು ಕಾವೇರಿ ಪ್ರಾಜೆಕ್ಟು ಟೀಮಿಂದ ಯಾವುದೇ ರೀತಿಯಲ್ಲಿ ನಿರ್ಲಕ್ಷ್ಯತೆ ಆಗಲಿ ಅಥವಾ ಅಜಾಗ್ರತೆ ಆಗಲಿ ಇರಲಿಲ್ಲ. ಅದೇನೇ ಹೇಳಿ, ಇಲ್ಲಿ ಹುಡುಗರು ತಪ್ಪು ಮಾಡಿದ್ರು ಅಥವಾ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು ಅನ್ನೋದಕ್ಕಿಂತ ಒಂದು ಜೀವ ಹೋಗಿರೋದು ತುಂಬಾ ದೊಡ್ಡದು. ಹೀಗಾಗಿ ಇಂಥ ವಿಚಾರದಲ್ಲಿ ಜನ ಕೂಡ ಅಲರ್ಟ್ ಆಗಿರ್ಬೇಕು. ಹಾಗೆ ಅಧಿಕಾರಿಗಳು ಕೂಡ ಕೊಂಚ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಆಗ್ಲೇ ಇಂಥ ಘಟನೆಗಳು ಮತ್ತೆ ಮರುಕಳಿಸಲ್ಲ.